ಹ್ಮ್ ಹೆಂಗ ಅನಿಸ್ತಪ್ಪ ನಿನಗ ಮಂತನ ಚಲೋ ಅನಿಸ್ತ? ಮಂತನೇನ ಚಲೋ ಐತೆಕ್ಕ, ಹಂಗೇನಿಲ್ಲ. ಆದ್ರ ನನಗ ಈಗ ಅಲ್ಲಿ ಹೋಗಿ ನೋಡಿ ಆಕಿನ ಯಾಣೆ ಸರಿ ನೋಡಕ್ ಒಪ್ಪಿಗೆ ಬಂದಾರಲ್ಲಿ ಇವರು. ಅದು ನನಗ ಒಂದಿಟ್ಟು ತೊಂದರೆ ಆಗಿರೋದು. ಹ್ಞೂ ಬೇ ಅಕ್ಕ, ಮತ್ತು ಅವ್ರ ಮನೆಗೆ ಹುಡುಗಿ ನೋಡಕ್ಕೆ ಹೋದಾರ್ನ ನಾವು ಕರ್ಕೊಂಬಂದೀವಿ ಈಗ ನಮ್ಮ ಮನೆಗೆ. ನಮ್ಮ ಮನ್ಯಾಗ ನೋಡ್ಬಾರ ನಮ್ಮ ಮನೆ ಕನ್ನೆ ಅಂತಂದು. ಮತ್ತು ಆ ಹುಡುಗ ಮನಸ್ಸಿದ್ದಂಗೆ ಇದ್ದಿದ್ದಿಲ್ಲ, ಸಪ್ಪಗನ ಕೂತಿದ್ದ ಅವ. ಆಕಿನ ಒಪ್ಕೊಂಡಂಗಾಗ್ಯಾನ. ನಾಳೆ ನನ್ನ ಮಗಳು ಮದುವೆ ಆದ್ಮೇಲೆ ನನ್ನ ಮಗಳಿಗೆ ಕಿಟಿ ಕಿಟಿ ಆಗಬಾರ್ದು, ಅದನ್ನ ಹೇಳಕತ್ತಿ ನಾನು. ಅದನ್ನು ನೀ ಚಂದಾಗಿ ಅವ್ರ ಹತ್ರ ಮಾತಾಡು, ಕುಲ್ಲ ಏನು. ಅಯ್ಯೋ ಮಾತಾಡೋಣ ಬಿಡು, ಅದ್ರಾಗ ಏನೈತಿ. ನೋಡೋಣ ಮಾತಾಡಿ ಹೇಳ್ತೀನಿ ನಾನು. ಮತ್ತು ನೀವು ನೋಡಕ್ಕೆ ನಾನು ಅವ್ರಿಗೆ ಹೇಳಿನ ತಿಳಿಸಿ ಅವ್ರು ಹ್ಞೂ ಅಂದಾರ. ನೀವು ಖರೇನ ನೋಡಕ್ಕೆ ಬರ್ಬೇಕಾಗಿದ್ದಿದ್ದು ಹುಡುಗಿ ಇದು. ಅಪ್ಪಿ ತಪ್ಪಿ ನೀವು ಅಲ್ಲಿ ಹೋಗಿ ನೋಡಿರಿ. ಈಗ ಹಂಗಂತ ಹೇಳಿ ಮತ್ತು ಅಕ್ಕಿನ ಮದುವೆ ಕಿರಣ ಅಂತ ಕೇಳ್ತೀನಿ. ಇಲ್ಲ ನಮಗೆ ಮತ್ತೆ ಎಲ್ಲ ನೋಡು, ನಮ್ಮ ಕಾಶವನ್ನು ನೋಡಿರೋರು ಯಾರು ಒಲ್ಲೆ ಅನ್ನೋದಂತೂ ಸುಳ್ಳು. ಆಕೆ ಹಂಗದಾಳ, ಕೈ ತೊಳ್ಕೊಂಡು ಮುಟ್ಟಂಗದಾಳ ಆಕಿ. ಏನು ಅಂಥದ್ರಾಗ ಯಾವುದ ಕಾರಣಕ್ಕೂ ಅವರು ಒಲ್ಲೆ ಅನ್ನೋದಲ್ಲ. ನೀ ತಲೆ ಕೆಶ ಬಿಡ, ನಾನು ಮಾತಾಡ್ತೀನಿ ಅಂತೀನಲ್ಲೇ. ತಡ್ಕ ನೋಡುನಂತ. ಏನ್ಲೇ ಹುಡುಗ ಇಷ್ಟ ಆದ್ ನಿನಗ? ಅಲ್ವೇ ಅತ್ತಿ, ಮಗತ್ತಮ್ಮ ಬರೀ ಘಾಟ ಮೀಸಿನ ಐತಿ. ಮಕ ಹೆಂಗೈತ ಅನ್ನೋದ ಗೊತ್ತಾಗ್ಲಿಲ್ಲ, ಬರೀ ಘಾಟ ಮೀಸಿನ ತುಂಬ್ಕೊಂಡನ. ಅಯ್ಯ ನೀನು ಬಾರಿ ಬಿಡು, ಅಷ್ಟು ಚಂದ ಅಷ್ಟು ಲಕ್ಷಣವಾಗದನ ಘಾಟ ಮೀಸಿನ ತುಂಬ್ಕೊಂಡನಂತ. ಖರೇನ ಬೇ, ಮಕ ಹೆಂಗೈತೆ ಅಂತನ ಗೊತ್ತಾಗ್ಲಿಲ್ಲ. ಅಷ್ಟು ದಪ್ಪ ದಪ್ಪ ಮೀಸಿ, ಅಷ್ಟು ದಪ್ಪ ದಪ್ಪ ಗಡ್ಡ, ಮಕನ ಕಾಣಲಿಲ್ಲ ಖರೇನ. ಅದು ಗುಲಾಬಿ ಕಲರ್ ಅಂಗಿ ಕೆಮ್ಮದನ. ಅಯ್ಯಯ್ಯ ಹೆಸರು ಇಡ್ತಾಳ. ಆತ್ ಬಿಡು, ನೀವು ಅಲ್ಲಿ ಅಂದ್ರೆ ಬಿಡು. ಆಕೆ ನಿಮ್ಮ ಅಕ್ಕ ಹ್ಞೂ ಅಂತಾಳ, ಆಕೆ ಮದುವೆ ಅಕ್ಕಳಂತ. ಏ ಗುಂಡವಕ್ಕ, ಸುಮ್ ಕುಂದ್ರಬೇ ನೀನು. ಆಕೆ ಅಂಕರು ಮಳ್ಳ ಮಾತಾಡ್ತಾಳ, ನೀನು ಹಂಗ ಮಾತಾಡ್ತೀಯಲ್ಲ. ಆತು ನೋಡು ಅವ್ರು ಏನಂತಾರ, ಒಪ್ಕೋತಾರ ಬಿಡ್ತಾರ ನೋಡು, ಆಮೇಲೆ ನೋಡುನಂತ. ನಡಿ ಊಟ ಮಾಡಿ ಹೋಗಂತೆ ಅಂತ. ಯವ್ವ ಬೇಡವ ಯವ್ವ, ಈಗ ಮತ್ತೆ ನೀನು ಅವಲಕ್ಕಿ ಮಾಡಿ ಅಂತಂದು ಅವಲಕ್ಕಿ ತಿಂದಿನ ಅವನ್ನ ಸಾಕಾಗೈತಿ. ಅವಲಕ್ಕಿ ತಿಂದು ಚಹಾ ಕುಡ್ದೀನಿ. ಇನ್ನೇ ನಮ್ಮ ಮನೆಗೆ ಹೋಗಿ ಅಡುಗೆನೂ ಮಾಡ್ಕೊಳಲ್ಲ, ಊಟನೂ ಮಾಡೋದಿಲ್ಲ. ಬೇಕಾರ ಅವ್ನ ಅವಲಕ್ಕಿನ ಚಂದಾಗ ಮುಚ್ಚಿ ಇಟ್ಟಿರು, ಒಂದು ಒದ್ದಿ ಬಟ್ಟೆ ಹಚ್ಚಿ. ಸಂಜೆ ಮುಂದೆ ಬಂದು ಅವನ ತಿಂತೀನಂತ. ಮತ್ತು ರಾತ್ರಿ ಇನ್ನೇನು ಅಡುಗೆ ಮಾಡ್ಕೊಳೋದಿಲ್ಲ. ಅಡುಗೆ ಮಾಡಿ ಏನು ಮತ್ತು ರೊಟ್ಟಿ ಮಾಡಿ ಏನು? ಇಲ್ಲವಾ, ಮತ್ತು ಮಂದಿ ಬರ್ತಾರೆ ಮನೆಗೆ, ರೊಟ್ಟಿ ಮಾಡೋಕೆ ಮುಂಜಾನೆ ಹಂಚಿರಲಿಲ್ಲ. ಇವರು ಅವಲಕ್ಕಿನ ಇರ್ಲಿ ಬಿಡು, ನಾವು ಅವಲಕ್ಕಿನ ತಿಂತೀವಿ ಅಂದರು. ಮತ್ತು ಅವಲಕ್ಕಿನ ಮಾಡಿದ್ದೆ, ಮಧ್ಯಾಹ್ನ ಗಡಿಸಿ ಮಾಡ್ತೀನಿ ನೋಡ್ಬೇಕಾರೆ. ಬಾ ಒಂದು 2 ಬಿಸಿ ರೊಟ್ಟಿ ಒಯ್ಯಕಂತೆ. ಯವ್ವ ನನಗೆ ಆಗೋದಿಲ್ಲವ ತಂಗಿ, ನನಗೆ ಅಲ್ಲಿಂದ ಇಲ್ಲಿವರೆಗೂ ಬರೋಕೆ ಒಲ್ಲೆ ಅನ್ಸತ್ ಜೀವಕ್ಕೆ. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ. ಅವ ನಮ್ಮ ಓಣ್ಯಾಗ ಒಂದು ಹುಡುಗ ಅದಾನಲ್ಲ, ಅವ ಬರ್ಮ್ಯಾನ ಕಳಿಸ್ತೀನಿ, ಅವ್ನ ಕೈಯಾಗ ಕೊಟ್ಟು ಕಳಿಸುವಂತೆ ಅಂತ. ಬರ್ಲ್ಯಾನ? ಆತಾಳೆಕ್ಕ ಹೋಯ್ ಬಾ. ಹಂಗ ಅವ್ರ ಮನೆಗೆ ಹೋಗಿ ಒಂದು ಮಾತು ಹೇಳೋಗ್ಬಿಡ್ತೀನಿ. ಹಿಂಗವ ಹಿಂಗೆ ಅಂತಂದು ಹೇಳಿ ಹೋಗ್ಬಿಡ್ತೀನಿ. ಏನು ನಿಮ್ಮನ್ನ ಆಕಿ ನಮ್ಮ ಈಕಿನ ಯಮ್ನವ್ ನೋಡೋಕೆ ಬೇರೆ ಮಂತನದ್ದು ಬರ್ತಾ ಅಂತ ಹೇಳೇ ಹೋಗ್ಬಿಡ್ತೀನಿ. ಅಲ್ವೇ ಅಕ್ಕ, ಹೇಳೋತರ ಏನು ಅವಶ್ಯಕತೆ ಐತಿ? ಯಾಕ ಅವ್ರು ದೊಡ್ಡ ಊರಾಗ ಏನು ಗೌಡ್ಕಿ ನಡ್ಸಾರನ? ಏನು ಗೌಡ್ರ ಆಕಿ? ಹೋಗಿ ಈಕಿಗೆಲ್ಲ ಹೇಳಿ ಬರಕ್ ನೀನು ಏನು ಅವಶ್ಯಕತೆ ಇಲ್ಲ ಅಕ್ಕ. ಸುಮ್ಮನೆ ಮನೆಗೆ ಹೋಗು, ಆಕಿಗೆಲ್ಲ ಗೊತ್ತಾಗತ್ತ. ಮಾಡಿಸ್ತೀನಿ ಅಂತ ನಾನು, ಮಾಡ್ಸತ್ತಾರ. ಹಂಗಲ್ಲಲ್ಲ, ಮತ್ತೀಗ ಅದು ಇನ್ನೊಂದು ನಾನೇ ಹೇಳಿನಲ್ಲ, ಮತ್ತು ನೋಡಕ ಅದಕ್ಕೆ ಆ ಮಂತನದ ಬರ್ತಂತ ಹೇಳ್ತೀನಿ ನಾನು. ನೋಡವ, ಮತ್ತೆ ಅವ್ರು ಹಿಂಗೆ ಅಂತ ಜಗಳ ಮಾಡಿದ್ರಂದ್ರೆ ಏನು ಮಾಡ್ತಿ? ಏ ಇಲ್ಲಿಲ್ಲ, ಅಂತ ಹೆಣ್ಮಗಳೇನಲ್ಲ, ಜಗಳ ಪಗಳ ಮಾಡೋದಿಲ್ಲ. ತಲೆಕೇಶಿ ಬರ್ತೋ, ನಾ ಎಲ್ಲ ಮಾತಾಡ್ತೀನಿ ಅಂತ ಅಂದ್ರೇನು ಬೇ ಗುಂಡವಕ್ಕ. ನಾವು ಜಗಳ ಮಾಡಾರನ? ಅಲ್ಲ, ವಿಚಾರ ಮಾಡಬೇಕು ಯಾರು ಏನು ಅಂತಂದು ಹಗ ಬಂದಾರ ಅಂತಂದು ಕೂಡ ಮಗಳು ತೋರಿಸ್ಕೊಂತ ಹೌದಂತಾರ ಅನ್ನೋದಕ್ಕೆ ಯಾರು ನೋಡವ. ಆಕೇನ್ರ ಜಗಳ ಮಾಡಿದ್ರೆ ನಾನಂತರೂ ಕೇಳಕ್ಕೆ ನೋಡು. ನಾನಂತರೂ ಮತ್ತು ನನ್ನ ಮಗಳನ್ನ ಕೊಡಾಕಿ ಆಕೇನ್ರ ಹಂಗೆ ತಿಳ್ಕೊಂಡಿದ್ಲ ಅಂದ್ರೆ ಹೇಳ್ಬಿಡಾಕಿ ಚಂದಾಗ. ಯವ್ವ ಭಾಗ್ಯವ, ನಾನು ಏನ್ರ ನನ್ನ ಬಾಯಾಗಂತ ಮಾತು ಬಂದವನ ತಂಗಿ. ಹೇಳ್ತೀನಿ ಅವ್ರನ್ನೀಗ ನಾಳೆ ನಾಡ್ದು ಬರ್ತೀನಿ ಅಂದಾರ, ಕರ್ಕೊಂಡೋಗಿ ತೋರಿಸ್ತೀನಿ. ಹೇಳ್ತೀನಿ ಈಗ ಹಿಂಗಂತಂದು ಅರ್ಥ ಮಾಡ್ಕೋತಾಳ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಚಂದಾಗ ಅರ್ಥ ಮಾಡಿಸಿ ಹೇಳುನು. ಇಲ್ಲೋಡು, ಚಂದಾಗ ಸಮಾಧಾನವಾಗಿ ಮಾತಾಡಿದ್ರೆ ಬಗೆ ಹರಿದಿರೋ ಜಗಳ ಯಾವ್ರದವನು ಹೇಳು. ಈಗ ಜಗಳಾರ ಎಲ್ಲಿ ಮಾಡ್ಯಾಳ ಹೆಣ್ಮಗಳು? ಎಲ್ಲ ಹೇಳ್ತೀನಿ, ಸುಮ್ಮನಿರು ನೀ. ನೋಡುವ ಏನು ಮಾಡ್ತೀಯ ನೋಡು. ನನ್ನ ಮಗಳಂತೂ ಆ ಮನೆ ಸಸಿ ಆಗ್ಬೇಕು ಅಷ್ಟ, ಅಡ್ಡಿ ಇಲ್ಲ. ಕಾಜಿ ಮಾಡ್ಬಿಡ. ಬರ್ಲಾ? ಇನ್ನು ಮತ್ತೆ ನಮ್ಮ ಮನೆ ಕಾಣ್ಬೇಕು, ದೂರ ಐತೆ ನಮ್ಮ ಮನೆ. ಒಂದು ಬರ್ತೀನಿ, ಅವನ್ನ ಬರ್ಮೇಲೆ ಕಳಿಸ್ತೀನಿ. ಒಂದು 2 ಗಂಟೆ 3 ಗಂಟೆ ಹೊತ್ತಿಗೆ ಒಂದು 4 ರೊಟ್ಟಿ ಕೊಟ್ಟು ಕಳಿಸ್ ಬಿಸಿಯವು. ಬರ್ತೀನಿ ನೋಡು. ಆಯ್ತು, ಕೊಟ್ಟು ಕಳಿಸ್ತೀನಿ. ಕರೆನ ಇಷ್ಟ ಆಗಿಲ್ಲ ನೀನು ಹುಡುಗ? ಕರೆನ ಬೇ, ಮಗು ತುಂಬ ಬರೀ ಗಡ್ಡನ ಬಿಟ್ಟನ ಒಳ್ಳೆ ಸ್ವಾಮೀಜಿ ಗತಿಗೆ ನಿನ್ನ. ಏಯ್ ಕಬ್ರಿಗೇಡಿ, ಸಾಕು, ಒಳಗೆ ಹೋಗು. ಹೆಣ್ಮಕ್ಳನ್ನೆಲ್ಲ ಕೇಳಿ ಮದುವೆ ಮಾಡಕ್ಕೆ ಹತ್ತೀವಿ ಅಂದ್ರೆ ಮುಗಿದು ಹೋತು. ಏನೋ ಅಂತಾರಲ್ಲ, ಮಂತಾನ ಹೆಂಗೈತಿ, ಎಷ್ಟು ಆಸ್ತಿ ಐತಿ, ಎಷ್ಟು ರೊಕ್ಕ ಐತಿ, ಹುಡುಗ ಹೆಂಗ ಅನ್ನೋದು ನಾವೆಲ್ಲ ಕೇಳಿರ್ತೀವಿ. ಬಾಳ್ವಂತದನ ಇಲ್ಲ ಅನ್ನೋದು. ನಿನ್ನ ಗಡ್ಡ ನೋಡಿ ಯಾರ ಮದುವೆ ಆಗ್ಬಿಟ್ರೆ ಹುಡುಗಿಯಾರು ಯಾರು ಜೀವನ ಮಾಡಕ್ಕಿಲ್ಲ. ಎದ್ ನಡಿ ಒಳಗೆ.
ಬರೀದ ಅಂತನಪ್ಪ. ಎಲ್ಲದಿರಿ ಬೇ ಒಳಗ ತಂಗಿ ಸುಬವ? ಅಯ್ಯ ಬಾಬೆ ಗುಂಡವಕ್ಕ ಹೋದ್ರನು ಬೀಗ್ರೆ? ಅಲ್ಲ ನಾನು ನೋಡ್ದೆ ಬೀಗ್ರೆ ನಮ್ಮ ಮನೆಗಿಂದ ಅವ್ರ ಮನೆಗೆ ಹೋದ್ರು ಯಾಕ ಅಂತ ಕೇಳಕತ್ತಿದ್ನವ. ಏನಂದ್ರ ಹೇಳ್ದೇನು ಒಂದು 10 ದಿನ ಬಿಟ್ಟು ಬರ್ತೀವಿ ನೋಡಕ ಅಂತಂದ್ರನ? ಏನಂದ್ರ? ಅಯ್ಯಯ್ಯ ತಂಗಿ ಒಂದಿಟ್ಟು ಉಸಿರರ ಬಿಡ, ಯಾವ ಉಸಿರರ ಬಿಡು. ನಿನ್ನ ಮಗಳನ್ನ ಒಂದು ದಾರಿಗೆ ಹಚ್ಚಿ ಆಕಿನ್ನ ಚಂದಾಗ ಒಂದು ಮನೆ ಕಳ್ಸೋದ ನನ್ನ ಉದ್ದೇಶ, ಬೇರೆ ಏನಿಲ್ಲ. ಈಗ ನೋಡು ಏನಾಗೈತೆ ಅಂತ ಹೇಳ್ತೀನಿ ಕೇಳಿ. ಬಾ ಇಲ್ಲಿ ಇತ್ತ ಬಾ. ಯಾಕೆ ಬೇ ಏನಾತ್ ಬೇ ಅಕ್ಕ? ನೋಡವ ತಂಗಿ, ಈಗ ಏನಾಗೈತೆ ಅಂತ ಹೇಳ್ತೀನಿ ಕೇಳು. ಈಗ ಅವರು ನಿನ್ನ ಮಗಳು ನೋಡಕ್ಕೆ ಬಂದಿದ್ದಾರಲ್ಲ, ಈಗ ನಿನ್ನ ಮಗಳನ್ನ ನೋಡಕ್ಕೆ ಬರ್ತಾರಂದಿದ್ದು ಅವರು ಶಿವಪುರ ಸಾವ್ಕಾರ, ಇವರಲ್ಲ, ಇವರು ಸೋಂಪುರ ಸಾವ್ಕಾರ. ಅಯ್ಯಯ್ಯ ಹೌದಾ? ಅಂದ್ರೆ ಇವ್ರಿಗೆ ಯಾರು ನೋಡಕ್ಕೆ ಬಂದಿದ್ರ? ಅದೇನಾತಂತ ಹೇಳ್ತೀನಿ ಕೇಳ್ತಂಗಿ. ಇವರು ನಿನಗೆ ಮೊದ್ಲು ನಾನೇನು ಹೇಳಿದ್ದೆ ಬರ್ತಾರಂತ ಹೇಳಿದ್ನಲ್ಲ ಸಾವ್ಕಾರ ನೋಡಕ್ಕೆ ನಮ್ಮ ಮಿಕ್ಕಿನ ಯಮನವನ್ನ. ಅವರು ಏನಾಯ್ತು ಬರೋರು ಒಂದಿಟ್ಟೇನ ಹೆಚ್ಚು ಕಮ್ಮಿ ಆಗಿ 1-2 ದಿನ ತಡ ಅಂದರು. ತಡ ಅಂದಿದ್ದಕ್ಕೆ ಮತ್ತು ನಾನು ಮೊದ್ಲು ಅಕ್ಕಗೆ ತೋರಿಸ್ಬೇಕಾಗಿತ್ತಲ್ಲ, ಗಂಡ ತೋರಿಸಿದ್ನಲ್ಲ, ಹೇಳಿದ್ನಲ್ಲ ಅವರು ಬರ್ತಾರೆ ಬಿಡು ಅಂತಂದು ನಮ್ಮ ಕಾಶವ್ಗೂ ನೋಡನ್ನ ಲಕ್ಷ್ಮಣ. ಅದಕ್ಕೆ ಕಾಶವ್ಗೂ ನೋಡಿಬಿಟ್ಟೆ. ಗದ್ಲೆಲ್ಲಿ ಆತಂದ್ರೆ ಮೊದ್ಲು ನಮ್ಮ ಯಮನವ್ನ ನೋಡಕ್ಕೆ ಬರೋ ಹುಡುಗಂದು ಏನಾಯ್ತು ಒಂದಿಟ್ಟು ಏನೋ ಸಮಸ್ಯೆ ಆಗಿ ಅವ ಬರಲಿಲ್ಲ. ಇವರು ಕಾಶವ್ನ ನೋಡೋರು ಬಂದುಬಿಟ್ಟಾರ. ನನಗೆ ಅವತ್ತು ಆರಾಮಿಲ್ಲಾರ್ದಂಗೆ ಆಗಿತ್ತಲ್ಲ, ನಾನು ಲಕ್ಷ್ಮಪ್ಪುರದವ್ರ ಮನೆಯಾರ ಅಂತ ಹೇಳಿನಲ್ಲ, ಹೇಳಿದ್ದಕ್ಕೆ ನಿಮ್ಮ ಮನೆಗೆ ಕರ್ಕೊಂಬಂದ್ಬಿಟ್ರ, ಅವ್ರ ಮನೆಗೆ ಕರ್ಕೊಂಡು ಹೋಗೋದು ಬಿಟ್ಟು. ಹಾಗಾಗಿ ನಮ್ಮ ಕಾಶವ್ನ ನೋಡಕ್ಕೆ ಬಂದವ್ರು ಯಮನವ್ನ ನೋಡ್ಕೊಂಡು ಹೋಗಿ ಹ್ಞೂ ಅಂದಂಗೆ ಆಗೈತದೀಗ. ಎತ್ತಿ ಏನು ಹೇಳಕತ್ತಿ ನೀ ಬೇಸರ ಮಾಡ್ಕೊಬಿಡ್ತಂಗಿ. ನಾನು ಹೇಳಕತ್ತಿರೋದು ಏನಂದ್ರೆ ಇವನಿಗಿನ ತೆಳ್ಳಗ ಬೆಳ್ಳಗ ಹುಡುಗ ಚಂದದನ, ಅವನು ಸಾವುಕಾರ ಮಂತನ ನಿನ್ನ ನೋಡಕ್ಕೆ ಬರೋನು. ನೀ ಬೇಸರ ಮಾಡ್ಕೊಬೇಡ. ಅದಕ್ಕೆ ಮತ್ತು ಹಿಂಗೆ ಅವರು ನೋಡವ ನನಗೇನಂದ್ಬಿಟ್ರು ಒಮ್ಮಿದ್ದ ಮಕ್ಕಳೇ, ಅಲ್ಲ ಮತ್ತು ಇದ್ದ ಮನೆಯಾರು ಹಂಗೆ ಹಿಂಗೆ ಮತ್ತು ಕೊಟ್ಟು ತೊಗೊಂಡು ನಡೆಸ್ತಾರ ಮತ್ತು ಕೈ ಬಾಯಿ ನೋಡಮಂತಾನ ಅಂದು. ಇಲ್ಲಿ ನೋಡಿದ್ರೆ ಹಿಂಗೈತಲ್ಲ ಗುಂಡಾವಕ್ಕ ಅಂದ್ರೆ ನಮ್ಮ ಬೀರಪ್ಪ. ಅದಕ್ಕೆ ಮತ್ತೆ ನಾನೇನಂದೆ, ಇಲ್ಲಪ್ಪ ಹಿಂಗೆ ಅನ್ನೆ. ಮತ್ತು ನೋಡ್ತೀವಿ ನಾವು ಹುಡುಗಿನ ಆ ಮನಿದು ಅಂದ್ರೆ ಮತ್ತೆ ನಾ ಹೆಂಗೆ ಬ್ಯಾಡ ಅನ್ನೋಕ್ಕಾಗತ್ತವ? ಹುಡುಗನ ಕಡೆ ಅದಲ್ಲ ಮದ್ದು ಬ್ಯಾಡ ಅನ್ನೋಕ್ಕಾಗತ್ತಾ? ನಾನು ಅಂದೆ ಅಷ್ಟಕ್ಕೆ. ಮತ್ತೆ ಈಗ ನೋಡಿರಲ್ಲ ನಮ್ಮ ಯಮ್ನವ್ನು ಒಪ್ಕೊಂಬಿಡ್ರಿ ಮತ್ತು ಮದುವೆ ಮಾಡಿಬಿಡುನು ಆಗ್ಬಿಡ್ತೈತೆ ಅತ್ಲಾಗ ಅನ್ಯಾನು. ಬೇ ಆಕಿ ಅವ್ರ ಅತ್ತಿ ಮಾತಾಡಕತ್ತಿದ್ಲಲ್ಲ, ನಂಗೆ ಹುಡುಗಿ ಭಾಳ ಇಷ್ಟ ಆಗ್ಯಾಳ ಅಂತಂದು ಹುಡುಗ ಒಪ್ಕೊಂಡನಂತ ನಾ ಬಂದೀವನ್ನಂಗೆ ಮಾತಾಡಿದ್ರು. ಮತ್ತೇನು ಬೇದು ಒಪ್ಕೊಂಡಾರ, ನಂಗೂ ಹುಡುಗ ಭಾಳ ಇಷ್ಟ ಆಗ್ಯಾನ, ಹ್ಞೂ ಅಂದ್ಬಿಡು ಬೇ ಅತ್ತಿ. ಅಯ್ಯಯ್ಯ ಮಳ್ಳಗತ್ತೆ ಮಾತಾಡ್ಬೇಡಲ್ಲೇ, ಮದುವೆ ಮಾಡಕತ್ತೀವಿ ನಿಂದ. ನೀ ಮಳ್ಳು ಮಾತಾಡ್ತಿ ಅಂತಂದು ನಾವು ಹಂಗೆ ಮಾತಾಡಕ್ಕೆ ಬರ್ತೈತಲ್ಲ. ಅವರು ನೋಡವ ಚಲೋ ಮಂತನ ಬೇಕಂತಿದ್ರು. ಮಂತನ ಸಂಬಂಧ ಬಂದಿರೋದು ಈಗ ನೀ ಚಂದಿಲ್ಲ ಅಂತ ಅಲ್ ತಂಗಿ. ನಿನ್ನ ನಾವು ಒಪ್ಪಿದ್ದು ಖರೆ. ಈಗ ಅಲ್ಲಿ ಒಪ್ಪೋಗೇನ ಏನು ಹೇಳಕತ್ತಿ ಬೇಕ? ಈಗ ನೋಡಿ ಈಗ ಹ್ಞೂ ಅಂತ ಹೇಳೋಗ್ಬಿಟ್ಟ ನನ್ನ ಆಕಿನ. ಅವ ಎಂತ ಅವದನವ? ನನ್ನ ಮಗಳನ್ನ ಅಷ್ಟು ಮನಸ್ಸಾಗೈತೆ ಅಂತಂದು ಬಡ್ರಾದ್ರೂ ಪರವಾಗಿಲ್ಲ ಅಂತ ಬಂದು ಕುಂತಾರ. ಎಕ್ದುಮ ಅಲ್ಲೋಗಿ ಹಂಗೆ ಬದ್ಲಾಬಿಟ್ಟು ನಾನು. ಅದು ಹೆಂಗವ ನೀ ಮಾತಾಡೋದು ಎಕ್ಕ? ನೋಡಾಕಿ ಭಾಳ ಇಷ್ಟಪಟ್ಟಾಳ, ಅವನು ಇಷ್ಟಪಟ್ಟಾನ, ಮದುವೆ ಮಾಡ್ಬಿಡು ತಗೋ. ಇಲ್ಲವ ನೀನು ಬೇಸರ ಮಾಡ್ಕೊಂಡ್ರು ಚಿಂತಿಲ್ಲ. ಅವ್ರ ಅಪ್ಪಗೆ ಸುತ್ತ ಆರಾಮ್ ಇಷ್ಟ ಇಲ್ಲ. ಈಗ ಹೆಂಗಾಗತ್ತ ಅಂದ್ರೆ ಅಪ್ಪಗೆ ಇಷ್ಟ ಇಲ್ಲದ ನಾವೇನಾರು ಮಾಡಕ್ಕೆ ಹೋದ್ರೆ ಮತ್ತು ನಾಳೆ ಮನೆಯಾಗ ಈಕೆ ಬಾಳೆ ಮಾಡಾಕಿ ಅವು ಹಂಗೆ ನಡೆಯೋದಿಲ್ಲ, ನಿನಗೆ ಅರ್ಥ ಆಗೋದಿಲ್ಲ. ನಾ ಹೇಳ್ದಂಗೆ ಕೇಳು. ಈಗ ನಾಳೆ ಲಾಡ್ದ ನಮ್ಮ ಯಮನವ್ ನೋಡೋಕೆ ಬರ್ತಾರೆ. ನೋಡ್ರಿ ಮಂತಾನ ನೋಡ್ರಿ, ಹುಡುಗನ ನೋಡ್ರಿ, ಮಾತಾಡೋಣಂತ ಆತಾ. ಈಗ ಈ ಹುಡುಗನ ಆಸೆ ತಕೊಂಬಿಡು. ಮತ್ತು ಅದನ್ನ ಹೇಳಕ್ಕೆ ಬಂದೆ. ಮತ್ತು ಹುಡುಗಿ ಪಾಪ ಹಿಂಗೆಲ್ಲ ನೋಡಿ ಹೋಗ್ಯಾರ, ಮತ್ತು 2 ಸರಿ ಬಂದಾರ ಅಂದಾಗ ಮತ್ತು ನಿನಗೂ ಆಸೆ ಬರ್ತೈತೆ, ಆಕಿಗೂ ಆಸೆ ಬರ್ತೈತೆ, ಸಹಜ ಐತೆ ಆ ತಂಗಿ. ಅದಕ್ಕೆ ಆಟ ಬೇಸರ ಮಾಡ್ಕೊಬಿಡ್ರವ. ಬರ್ಲಾನ ನಾಡ್ದು ಬರ್ತಾರ, ತಯಾರಿರಿ. ನಾನು ಕರ್ಕೊಂಬರ್ತೀನಿ. ಈ ಸರಿ ಯಾರಿಗೂ ಹೇಳೋದಿಲ್ಲ ನಡ್ಕ, ನಾನು ಕರ್ಕೊಂಬಂದು ತೋರಿಸ್ತೀನಿ. ನನಗೆ ಬೇಡ, ನಾವು ಅಲ್ಲ ಯಾರನ್ನೂ ನಮ್ಮ ಮದುವೆ ಹತ್ರ ಅವನ ಆಗ್ತೀನಿ ಎತ್ತಿ. ಹುಡುಗಿ ನಿಂದ್ರೆ ಹಂಗೆ ಹೋಗ್ಬಾರ್ದ. ಅಯ್ಯಯ್ಯ ನೋಡವ ಸ್ವಭಾವ ಆಕೆಂಕರು ಮಳ್ಳು ತಿಳಿಲಾರ್ದ ಮಾತಾಡ್ತಾಳ. ನೀನೆಲ್ಲ ತಿಳಿದಾಕದಿ. ಕುಂದ್ರ ಶೆಕಿಗೆ ಹೇಳು, ನಾಡ್ದು ಬರ್ತಾರ, ಆಕಿ ಚಂದಾಗ ತಯಾರಾಗಿ ಕುಂದ್ರನ್. ಬರ್ಲಾನ ಹುಡುಗನ ಮನೆ ಕಡೆ ಹೋಗಿ ಬರ್ಬೇಕು ಇನ್ನೊಂದಿಟ್ಟು. ಅವರು ಬರ್ತೀನಿ ಅಂತಾರೆ. ಅಲ್ಲ ಯಾಕ ಬೇಸರ ಮಾಡ್ಕೋಬೇಡ, ತಿರ್ಗಮರ್ಗ ಮಾತಾಡ್ತೀನಿ ಅಂತ ಹೇಳಿ ನೋಡ. ಹುಡುಗ ಮತ್ತು ನಮ್ಮ ಯಮ್ನವನ್ನ ಒಪ್ಕೊಂಡಾನ ನೋಡು. ಹಂಗ್ಯಾಕೆ ಮಾಡ್ತಿ ಪಾಪ? ಈಕಿನೂ 2 ಸರಿ ಒಪ್ಕೊಂಡಾರ. ಮೊದಲೇ ಹುಡುಗಲ್ಲ ನೋಡಕ್ಕೆ ಬಂದಿದ್ದು. ಎರಡು ಮನಸ್ಸು ಮಾಡ್ಯಾವು ನೋಡಿ. ನೀ ಒಂದಿಟ್ಟು ಮನಸ್ಸು ಮಾಡಿ, ನೀ ಮನಸ್ಸು ಮಾಡಿದ್ರೆ ಆಗತ್ತಾ ಯಾಕ ಕೆಲಸ? ಇಲ್ಲವ ಬೇಸರ ಮಾಡ್ಕೋಬೇಡ ಸ್ವಭಾವ. ನಾ ಹೇಳ್ತೀನಿ ಕೇಳು. ಬ್ಯಾಡ ಅವ್ರ ಅಪ್ಪಗೆ
ಅಂದ್ರೂ ಒಟ್ಟ ಇಷ್ಟ ಇಲ್ಲ. ಹುಡುಗಿ ಇಷ್ಟ ಐತಿಲ್ಲ ಅನ್ನೋದಲ್ಲ, ಅವು ಎರಡು ಬಂದಿದ್ವಲ್ಲ ಹೆಣ್ಮಕ್ಳು, ಅವಕ್ಕೂ ಸುತಾರಾಮ್ ಇಷ್ಟ ಇಲ್ಲ. ಈಗ ಅವರು ತುರ್ತದಾರ, ಏನು ಅವ್ರಿಗೆ ಇಷ್ಟು ಅಂತ ಐತಿ, ಅವರು ಮತ್ತು ವರದಕ್ಷಿಣೆ ಕೇಳ್ತಾರ. ಈಗ ನಿನಗೆ ಅಷ್ಟೆಲ್ಲ ಮಾಡಿ ಈಗ ನಿಂತ ಕಾಲಿನ ಮ್ಯಾಗ ನಿಂತ ಮಟ್ಟಕ್ಕಿನ ಮ್ಯಾಗ ಮದುವೆ ಮಾಡಕ್ಕೆ ನಿನಗೆ ಆಗೋದಿಲ್ಲ ತಂಗಿ. ಹೇಳೋದು ಕೇಳ, ನಾ ಹೇಳ್ದಂಗಿದು ಒಮ್ಮೆ ಕೇಳು. ಹುಡುಗ ಬರಲಿ ಆ ಮನಿದು ನೋಡು, ಆಮೇಲೆ ಮಾತಾಡಕ್ಕಂತೆ ಅಂತ ಆತ. ನೋಡವ, ನಿನ್ನ ಮೇಲೆ ಭಾರ ಹಾಕಿನಿ. ಈಗ ನೀನ ನಿಮ್ಮ ತಮ್ಮಂದು ಜಾಗದಾಗ ನಿಂತು ಎಲ್ಲ ನೀನ ಮಾಡಕತ್ತಿದಿ. ನೋಡ್ರಿ ಏನ ಮಾಡಿ ಹಾಕಿ ಹೇಳ್ತಿ ಆತು. ಕರ್ಸ್ ನಾಡ್ದು ಕರ್ಸ್ ನೋಡು.